ನಮಸ್ಕಾರ ಗೆಳೆಯರೇ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇವೆಯಾ? ಒಂದ್ ವೇಳೆ ಇದ್ರೆ ಇಂದಿನ ವಿಡಿಯೋದಲ್ಲಿ ನಾನು ಹೇಳೋ ವಿಷಯಗಳು ನಿಮಗೆ ತುಂಬಾ ಉಪಯುಕ್ತ ಅನಿಸ್ಬಹುದು. ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗ್ಬೋದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ತೆರೆದ ಸಂಭಾಷಣೆ ಮುಖ್ಯ. ಬಹುತೇಕ ಸಮಸ್ಯೆಗಳ ಮೂಲ ಮಾತಿನ ಕೊರತೆ. ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿ, ನನಗೆ ಇದು ಇಷ್ಟ, ಇದು ಕಂಫರ್ಟ್ ಆಗಿಲ್ಲ ಎಂದು ಓಪನ್ ಆಗಿ ಹೇಳಿ. ಆರೋಪ ಮಾಡಬೇಡಿ, ಪರಿಹಾರ ಹುಡುಕಿ. ಒತ್ತಡ ಜೀವನ ಕಡಿಮೆ ಮಾಡಿ. ಜಾಬ್ ಟೆನ್ಷನ್, ಹಣದ ಒತ್ತಡ, ಕುಟುಂಬ ಸಮಸ್ಯೆಗಳು ಇವೆಲ್ಲವೂ ಪರಿಣಾಮ ಬೀರುತ್ತವೆ. ಆದ್ದರಿಂದ ಯೋಗ, ಧ್ಯಾನ, ವಾಕಿಂಗ್ ಅಭ್ಯಾಸ ಮಾಡಿಕೊಳ್ಳಿ. ಇವು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ದೈಹಿಕ ಆರೋಗ್ಯ ಕಾಪಾಡಿ. ನಿದ್ರೆ ಕೊರತೆ, ಅಸ್ವಸ್ಥ ಆಹಾರ, ಧೂಮಪಾನ ಇವು ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಹಣ್ಣು, ತರಕಾರಿ, ವ್ಯಾಯಾಮ ಇವು ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚಿಸುತ್ತವೆ. ಒಟ್ಟಿಗೆ ಸಮಯ ಕಳೆಯಿರಿ. ಸಂಬಂಧ ಗಟ್ಟಿಯಾಗಬೇಕಾದರೆ ಕ್ವಾಲಿಟಿ ಟೈಮ್ ಅಗತ್ಯ. ಒಟ್ಟಿಗೆ ಊಟ ಮಾಡುವುದು, ಸಿನಿಮಾ ನೋಡುವುದು, ಒಂದು ಸಣ್ಣ ಟ್ರಿಪ್ ಇವು ದೊಡ್ಡ ಬದಲಾವಣೆಯನ್ನ ತರಬಹುದು. ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ದೇಹದ ಬಗ್ಗೆ ಆತಂಕ ಇದ್ದರೆ ಅದು ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಸಂಗಾತಿಯ ಪ್ರೋತ್ಸಾಹವೂ ಕೂಡ ಬಹಳ ಮುಖ್ಯ. ವೈದ್ಯಕೀಯ ಕಾರಣ ಗಮನಿಸಿ. ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್, ಬಿಪಿ ಇವು ಕೂಡ ಕಾರಣ ಆಗಬಹುದು. ಸಮಸ್ಯೆ ಮುಂದುವರೆದರೆ ವೈದ್ಯರನ್ನು ಭೇಟಿ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಳಿ. ಭಾವನಾತ್ಮಕ ಸಂಪರ್ಕ. ದಂಪತಿಗಳ ನಡುವೆ ಪ್ರೀತಿ, ಕಾಳಜಿ, ಗೌರವ ಇವು ಬಹಳ ಮುಖ್ಯ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಹೆಚ್ಚಾದಷ್ಟು ಸಂಭೋಗ ಅಥವಾ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಹೊಸತನ ತನ್ನಿ. ಒಂದೇ ರೀತಿಯ ಜೀವನ ಬೇಸರ ತರಬಹುದು. ಹೊಸ ಅನುಭವಗಳು, ರೊಮ್ಯಾಂಟಿಕ್ ವಾತಾವರಣ ಇದರಿಂದ ಮತ್ತೆ ನಿಮ್ಮಲ್ಲಿ ಸ್ಪಾರ್ಕ್ ಹುಟ್ಟುತ್ತದೆ. ಸಹನೆ ಇರಲಿ. ಪ್ರತಿಯೊಬ್ಬರೂ ವಿಭಿನ್ನ. ಒತ್ತಾಯ ಮಾಡಬೇಡಿ. ಅವರನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರಿಗೂ ಶಾಂತವಾಗಿ ಅರ್ಥ ಮಾಡಿಸಿ. ಕೊನೆಯದಾಗಿ ಹೇಳಬೇಕೆಂದರೆ, ಸಂಭೋಗದಲ್ಲಿ ಅಸಮಾಧಾನ ಸಾಮಾನ್ಯ. ಆದರೆ ಅದನ್ನು ನಿರ್ಲಕ್ಷಿಸಿದರೆ ಸಂಬಂಧದಲ್ಲಿ ಬಿರುಕು ಹೆಚ್ಚಾಗುತ್ತದೆ. ಸಂಭಾಷಣೆ, ಆರೋಗ್ಯ, ಪ್ರೀತಿ ಇವು ಇದ್ದರೆ ಯಾವುದೇ ಸಮಸ್ಯೆ ಪರಿಹಾರವಾಗುತ್ತದೆ. ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.